ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಟರ್ಕಿಯ ಹ್ಯಾಂಡ್ಲರ್ಗಳ ನಂಟು ಇರಬಹುದು ಅನ್ನೋ ಹೊಸ ಸುಳಿವು ಸಿಕ್ಕಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಬಯಲಾಗಿದ್ದ ವೈಟ್ ಕಾಲರ್ ಉಗ್ರರ ಜಾಲದ ತನಿಖೆಯ ವೇಳೆ ಬಂಧಿಸಲಾದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಹಾಗೂ ಸ್ಫೋಟಗೊಂಡ ಹುಂಡೈ i20 ಕಾರನ್ನ ಚಲಾಯಿಸಿದ್ದ ಡಾಕ್ಟರ್ ಉಮರ್ ಉನ್ನಬಿ ಇಬ್ಬರು 2022ರಲ್ಲಿ ಟರ್ಕಿಗೆ ಭೇಟಿ ನೀಡಿ ಅಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹ್ಯಾಂಡ್ಲರ್ಗಳನ್ನ ಭೇಟಿಯಾಗಿದ್ದಾರೆ ಅನ್ನುವುದು ತನಿಖೆಯಿಂದ ಪತ್ತೆಯಾಗಿದೆ. ಇದೇ ಮೇ ತಿಂಗಳಿನಲ್ಲಿ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದನಾ ತರಬೇತಿ ಶಿಬಿರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಡಲಾಗಿತ್ತು. ಆಗ ಪಾಕಿಸ್ತಾನ ಏರು ಧ್ವನಿಯಲ್ಲಿ ಭಾರತದ ಕ್ರಮವನ್ನ ತೀವ್ರವಾಗಿ ಖಂಡಿಸಿತು. ಆಗ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಕೊಟ್ಟಿತ್ತು. ಭಾರತ ಪಾಕ್ ನಡುವಿನ ಗಡಿ ವಿವಾದದಲ್ಲಿ ಟರ್ಕಿಯು ಪಾಕಿಸ್ತಾನವನ್ನ ಬೆಂಬಲಿಸುತ್ತಲೇ ಬಂದಿದೆ. ಈಗ ದೆಹಲಿ ಸ್ಫೋಟ ಪ್ರಕರಣಕ್ಕೆ ಟರ್ಕಿಯು ಕುಮ್ಮಕ್ಕು ಕೊಟ್ಟಿರಬಹುದು ಅನ್ನೋ ಗುಮಾನಿ. ಪುಲ್ವಾಮಾ ಮೂಲದ ಈ ಇಬ್ಬರು ವೈದ್ಯರು ಕಳೆದ ಹಲವು ವರ್ಷಗಳಿಂದ ಪರಸ್ಪರ ಸಂಪರ್ಕದಲ್ಲಿರ್ತಾರೆ. ಇಬ್ಬರು ಫರೀದಾಬಾದ್ನ ಅಲ್ ಫಲಾಹ್ ಮೆಡಿಕಲ್ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವರಿಂದ ವಶಪಡಿಸಿಕೊಂಡ ಪಾಸ್ಪೋರ್ಟ್ಗಳಲ್ಲಿ ಟರ್ಕಿ ಇಮಿಗ್ರೇಷನ್ ವಿಭಾಗದ ಮೊಹರುಗಳು ಪತ್ತೆಯಾಗಿದ್ದು, ಮೆಡಿಕಲ್ ಕಾನ್ಫರೆನ್ಸ್ ನೆಪದಲ್ಲಿ ಅವರು ಟರ್ಕಿಗೆ ತೆರಳಿ ಉಗ್ರ ಸಂಪರ್ಕ ಬೆಳೆಸಿದ್ದಿರಬಹುದು ಅನ್ನೋದು ತನಿಖಾಧಿಕಾರಿಗಳ ಶಂಕೆ. ದೆಹಲಿ ಸ್ಫೋಟ ಹಾಗೂ ಫರೀದಾಬಾದ್ನಲ್ಲಿ ಪತ್ತೆಯಾದ ಸ್ಫೋಟಕಗಳ ಪ್ರಕರಣದ ಬೆನ್ನಲ್ಲೇ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸ್ಲೀಪರ್ ಸೆಲ್ಗಳ ವಿರುದ್ಧ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಿವೆ. ನಿಷೇಧಿತ ಜಮಾತ್ ಎ ಇಸ್ಲಾಮಿ ಸಂಘಟನೆಯ 300ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಶೋಧ ನಡೆಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಗುಲ್ಗಾಮ್, ಪುಲ್ವಾಮಾ, ಶೋಪಿಯಾನ್, ಬಾರಾಮುಲ್ಲಾ, ಗಂಭೀರ್ಬಾಲ್ ಜಿಲ್ಲೆಗಳಲ್ಲಿ ಡಿಜಿಟಲ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ 4 ದಿನಗಳಲ್ಲಿ 500ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಹಲವಾರು ಮಂದಿಯನ್ನ ಬಂಧಿಸಲಾಗಿದೆ. ತನಿಖೆಯ ವೇಳೆ ವೈದ್ಯರನ್ನ ಜಿಹಾದಿ ಚಟುವಟಿಕೆಗಳಿಗೆ ಪ್ರೇರೇಪಿಸಿದ ಮೌಲ್ವಿಯ ಹೆಸರು ಕೂಡ ಬೆಳಕಿಗೆ ಬಂದಿದೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ನ ನೌಗಾಮ್ ಮಸೀದಿಯ ಮೌಲ್ವಿಯಾಗಿರುವ ಇರ್ಫಾನ್ ಅಹಮದ್ ವಾಘೆ ಈ ದೇಶದ್ರೋಹದ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗಿದೆ. ಶ್ರೀನಗರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಅರೆಕಾಲಿಕ ಬೋಧಕರಾಗಿ ಕೆಲಸ ಮಾಡ್ತಿದ್ದ ಯುವ ವೈದ್ಯರ ಮನಸ್ಸಿನಲ್ಲಿ ಮತಾಂಧತೆಯ ವಿಷ ಬೀಜವನ್ನ ಬಿತ್ತಾ ಇದ್ದ ಫರ್ಜಂದನ್ ಎ ದಾರುಲ್ ಉಲೂಮ್ ಹಾಗೂ ಉಮರ್ ಬಿನ್ ಕಟಾಬ್ ಹೆಸರಿನ ಟೆಲಿಗ್ರಾಮ್ ಗುಂಪುಗಳ ಮೂಲಕ ಡಾಕ್ಟರ್ ಮುಜಾಮಿಲ್ ಶಕೀಲ್, ಡಾಕ್ಟರ್ ಶಾಹಿನ್ ಸಹೀದ್, ಡಾಕ್ಟರ್ ಆದಿಲ್ ರಾಥರ್ ಸೇರಿದ ಹಾಗೆ ಅನೇಕರನ್ನ ಬ್ರೈನ್ ವಾಶ್ ಮಾಡಿದ್ದಾರೆಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಣೆಯಲ್ಲಿ ಶ್ರೀನಗರ ಮತ್ತು ಅನಂತನಾಗ್ ಮೂಲದ ಇಬ್ಬರು ಮಹಿಳಾ ವೈದ್ಯರ ನಡುವೆ ಹಣಕಾಸು, ಸಾರಿಗೆ, ಸೇಫ್ ಹೌಸ್ ವ್ಯವಸ್ಥೆಯ ಕುರಿತು 400ಕ್ಕೂ ಹೆಚ್ಚು ಎನ್ಸ್ಕ್ರಿಪ್ಟ್ ಸಂದೇಶಗಳು ವಿನಿಮಯವಾಗಿದೆ. ಹಾಗಾದ್ರೆ ದೆಹಲಿಯ ಕೆಂಪುಕೋಟೆ ಬಳಿಯ ಸ್ಫೋಟದ ಹಿಂದಿನ ಕಾಣದ ಕೈ ಯಾವುದು? ಇದೊಂದು ಪ್ರಶ್ನೆ ಈಗ ತನಿಖಾಧಿಕಾರಿಗಳನ್ನ ಸೇರಿ ಎಲ್ಲರನ್ನ ಕೊರಿತಾ ಇದೆ. ಇದುವರೆಗೂ ಯಾವುದೇ ಉಗ್ರ ಸಂಘಟನೆ ಇದರ ಹೊಣೆ ಹೊತ್ತಿಲ್ಲ. ಹಾಗಾಗಿ ಇದು ಯಾರ ಕೈವಾಡವಿರಬಹುದು ಅನ್ನೋದು ನಿಗೂಢ. ಪ್ರಾಥಮಿಕ ತನಿಖೆಗಳಲ್ಲಿ ದೆಹಲಿ ಸ್ಫೋಟದ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯೇ ಕಾರಣ ಅನ್ನೋದು ಗೊತ್ತಾಗಿದೆ. ಆ ಉಗ್ರ ಸಂಘಟನೆಯ ಹೆಸರು ಮುಂಚೂಣಿಗೆ ಬರ್ತಾ ಇದ್ದಂತೆ ಅದರ ಸಂಸ್ಥಾಪಕ ಮಸೂದ್ ಅಜರ್ ಎಂಬ ಜಾಗತಿಕ ಉಗ್ರನ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಮಸೂದ್ ಅಜರ್ ವಯಸ್ಸು ಈಗ 56. ಇವನು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಎಂಬ ಭಯೋತ್ಪಾದಕ ಸಂಘಟನೆಯ ಸ್ಥಾಪಕ. ಈ ಸಂಘಟನೆ ಭಾರತದಲ್ಲಿ ಹಲವು ಭಯೋತ್ಪಾದಕ ದಾಳಿಗಳನ್ನು ನಡೆಸಿದೆ. ಈ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ಬಂದು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ನಿರತನಾಗಿದ್ದಾಗ ಆತ ಹಿಂದೊಮ್ಮೆ ಭಾರತೀಯ ಭದ್ರತಾ ಪಡೆಗಳಿಗೆ ಸಿಕ್ಕಿಬಿದ್ದಿದ್ದ. ಆದರೆ ಆತನನ್ನ ಬಿಡಿಸಿಕೊಳ್ಳಲು ಪಾಕಿಸ್ತಾನದ ಹರ್ಕತ್ ಉಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರರು ತನ್ನ ನಾಯಕ ಅಬ್ದುಲ್ ರಹೂ ಅಜರ್ ನೇತೃತ್ವದಲ್ಲಿ ದೊಡ್ಡ ಸಾಹಸವನ್ನೇ ಮಾಡಬೇಕಾಯಿತು. ಇನ್ನು 1999-2000ನೇ ಇಸ್ವಿಯಲ್ಲಿ ನಡೆದಿದ್ದ ಏರ್ ಇಂಡಿಯಾ ಅಪಹರಿಸಿದ ಉಗ್ರರು ಅದನ್ನ ಅಫ್ಘಾನಿಸ್ತಾನದ ಕಂದಹಾರ್ ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಿಕೊಂಡು ಅದರಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿಕೊಂಡಿದ್ರು. ಅಲ್ಲಿಂದ ಭಾರತಕ್ಕೆ ಸಂದೇಶ ರವಾನಿಸಿ ಭಾರತದ ಜೈಲಿನಲ್ಲಿದ್ದ 3 ಉಗ್ರರನ್ನ ಬಿಡುಗಡೆ ಮಾಡುವಂತೆ ಕೋರಿದ್ರು ಆ ಜೈಷ್ ಉಗ್ರರು. ಇಲ್ಲವಾದ್ರೆ ವಿಮಾನದಲ್ಲಿದ್ದ ಎಲ್ಲರನ್ನ ಕೊಲ್ಲುವುದಾಗಿ ಹೇಳಿದ್ರು. ಆಗ ಅಪಹರಣಕಾರರ ಬೇಡಿಕೆಗೆ ಮಣಿದ ವಾಜಪೇಯಿ ಸರ್ಕಾರ ಮೌಲಾನಾ ಮಸೂದ್ ಅಜರ್, ಅಹಮದ್ ಒಮರ್ ಸೈದ್ ಶೇಖ್,
ಮುಷ್ತಾಕ್ ಅಹಮದ್ ಜರ್ಗಾರ್ ಈ 3 ಉಗ್ರರನ್ನ ಬಿಡುಗಡೆ ಮಾಡಿತ್ತು. ಹಾಗೆ ಬಿಡುಗಡೆಯಾಗಿ ಹೋದ ಮಸೂದ್ ಅಜರ್ ಜೈಷ್-ಎ ಮೊಹಮ್ಮದ್ ಸಂಘಟನೆಯನ್ನ ಸ್ಥಾಪಿಸಿದ್ದು, ಅದರ ಮೂಲಕವೇ ಮುಂಬೈ 26/11 ದಾಳಿ, ಸಂಸತ್ ದಾಳಿ, ಪಠಾನ್ಕೋಟ್, ಪುಲ್ವಾಮಾ ದಾಳಿಗಳನ್ನು ನಡೆಸಿದ್ದಾನೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈತನನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕನೆಂದು ಘೋಷಿಸಿದ್ರು. ಪಾಕಿಸ್ತಾನ ಸರ್ಕಾರ ಆತನನ್ನ ರಕ್ಷಿಸ್ತಾ ಇದೆ, ಪೋಷಿಸ್ತಾ ಇದೆ. ನವೆಂಬರ್ 11ರಂದು ನಡೆದಿರುವ ದೆಹಲಿ ಸ್ಫೋಟದಲ್ಲೂ ಜೈಷ್-ಎ ಮೊಹಮ್ಮದ್ ಸಂಘಟನೆಯ ಕೈವಾಡ ಇರುವುದು ಬಯಲಿಗೆ ಬಂದಿದೆ. ಪಾಕಿಸ್ತಾನ ಅಜರ್ ತನ್ನ ದೇಶದಲ್ಲಿಲ್ಲ ಅಂತ ಹೇಳ್ತಿದೆಯಾದ್ರೂ ಆತ ಇಸ್ಲಾಮಾಬಾದ್ನ ನೆರಳಿನಲ್ಲಿ ಮುಕ್ತವಾಗಿ ತಿರುಗಾಡ್ತಾ ಇರುವುದು ಗುಪ್ತಚರ ಮೂಲದಿಂದ ತಿಳಿದು ಬಂದಿದೆ.